ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಗ್ರಾಮದ ವ್ಯಾಪ್ತಿಗೆ ಬರುವ ಕಲಾರಕೊಪ್ಪ ರಸ್ತೆ ಪಕ್ಕದಲ್ಲಿ ರೈತರ ಜಮೀನಿಗೆ ಹೋಗುವ ದಾರಿಯನ್ನು ಪ್ರಭಾವಿಗಳು ಬಂದ್ ಮಾಡಿರುವುದರಿಂದ ಅದನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಸೋಮವಾರ ಇಲ್ಲಿನ ರೈತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಹಾದಿ ಬಂದ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಭಗವಂತ ಹೊಲ ರೀ. ಅವ್ರು ಇದ್ರಾಗ ನಾವು ಹಾದಿ ಮಾಡ್ಕೊಂಡಿದ್ದು ಎಲ್ಲ ರೈತರು ನಮ್ಮ ಹೊಲಗಳಿಗೆ ಟೋಟಲ್ ಇನ್ನು ರೈತರಿಗೆ ಒಟ್ಟ ಗೌರ್ಮೆಂಟ್ ಹಾದಿ ಅನ್ನೋದನ್ನ ಇಲ್ಲ. ನಾವು ಈ ಪರ್ಸನಲ್ ಸ್ವಂತ ಎಲ್ಲರೂ ಒಂದು 100-150 ಎಕರೆಗೆ ಹಾದಿ ಇರಾಕಿಲ್ಲ. ನಾವು ನಮ್ಮ ಸವಲತ್ತು ಸಲುವಾಗಿ 4 ಗುಂಟೆ ತಗೊಂಡು 6 ಮಂದಿ ಜಾಗ ತಗೊಂಡು ನಾವು ಹಾದಿ ನಡಕ್ ಮಾಡಿದ್ದು. ಇವ್ರ ದುರ್ಗನ್ನವ್ರು ಏನು ಮಾಡಿದ್ರು, ನಮ್ಮ ಹೊಲದಾಗ ಹಾದಿ ಬಂದೈತಿ ಅಂತ ಆಕ್ರಮಣ ಮಾಡಿ ಕಿತ್ತಿದ್ದಾರೆ. ಆ ಪ್ರಕಾರ ಅವ್ರದ್ದು 4 ಗುಂಟೆ, ನಮ್ದು 4 ಗುಂಟೆ, ಪ್ರತಿಯೊಬ್ಬ ಎಲ್ಲರೂ ಬಾಂಡ್ ಬರೋದು 4 ಗುಂಟೆ ತೊಗೊಂಡು ಮಾಡಿದ್ದು ರೀ. ಒಂದಿಟ್ಟು ಇವರು ಈಗ ಬಂದ್ ಮಾಡಿದ್ದಾರೆ. ಆ ಪ್ರಕಾರ ನಮ್ಗೆ ಅನುಕೂಲ ಮಾಡಿಕೊಟ್ರಿ ಅಂತ ನಾವು ಡಿ ಸಿ ಅವ್ರಿಗೆ ಮತ್ತು ಮಾಡಿ 20 ವರ್ಷ ಆತು ರೀ. ಈಗ ಅವ್ರ ಇದು ಮಾಡಿದಾರ. ಆ ಪ್ರಕಾರ ನಾವು ಮನೆ ಕೊಡಾಕ ಸರ್ ಅಂತೇಳಿ ಬಂದೇವ್ರಿ, ಡಿ ಸಿ ಅವ್ರ ಅಂತೇಳಿ. ಕಳೆದ 20 ವರ್ಷಗಳಿಂದ ರೈತರು ಕಲಾರಕೊಪ್ಪದಿಂದ ರೈತರು ತಮ್ಮ ತಮ್ಮ ಜಮೀನುಗಳಿಗೆ ತೆರಳುವ ರಸ್ತೆಯನ್ನ ಸರ್ವೆ ನಂಬರ್ 201ರ ಜಮೀನು ಮಾಲೀಕರು ತಕರಾರು ಮಾಡಿ ಬಂದ್ ಮಾಡಿದ್ದಾರೆ. ಇದರಿಂದ ರೈತರ ಜಮೀನಿಗೆ ಹೋಗಲು ಸಾಕಷ್ಟು ತೊಂದರೆಯಾಗುತ್ತಿದೆ. ಇದನ್ನ ಸರಿಪಡಿಸಿ ಕೊಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದರು. ಬಸವರಾಜ್ ಹಟ್ಟೇನವರ್, ರಫೀಕ್ ಘಾಟ್ವಾಲೆ, ರಾಜು ರೊಟ್ಟಿ, ಉಸ್ಮಾನ್ ಸಾಬ್, ನದಾಫ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.